ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಒಂದು ಅದ್ಭುತ ಚಕ್ರ. ಇದನ್ನು ತಾಂತ್ರಿಕರು ಮಾತ್ರವಲ್ಲ, ಸಾಕ್ಷಾತ್ ಮಹಾತ್ರಿಪುರ ಸುಂದರಿ ಲಲಿತಾದೇವಿಯ ಕೃಪೆಯನ್ನು ಆಕರ್ಷಿಸಲು ಬಯಸುವ ಪ್ರತಿಯೊಬ್ಬರೂ ಅರಿಯಲು ಬಯಸುತ್ತಾರೆ. ಇದು ಕೇವಲ ಒಂದು ಯಂತ್ರವಲ್ಲ, ಬದಲಿಗೆ ಬ್ರಹ್ಮಾಂಡದ ಅಗೋಚರ ಶಕ್ತಿ ಸೂತ್ರಗಳ ಪ್ರವೇಶ ದ್ವಾರ. ಯಾರು ಶ್ರೀಚಕ್ರದ ರಹಸ್ಯವನ್ನು ಅರಿತುಕೊಳ್ಳುತ್ತಾರೋ ಅವರ ಅದೃಷ್ಟವನ್ನು ದೇವಿಯೇ ಸ್ವತಃ ಬರೆಯುತ್ತಾಳೆ. ಇಂದು ನಾವು ಸನಾತನ ಸಂಸ್ಕೃತಿಯ ಅತಿ ಗಹನ ಮತ್ತು ಶಕ್ತಿಶಾಲಿ ಯಂತ್ರಗಳಲ್ಲಿ ಒಂದಾದ ಶ್ರೀಚಕ್ರದ ರಹಸ್ಯಗಳನ್ನು ತಿಳಿಯೋಣ. ಬನ್ನಿ, ಈ ದಿವ್ಯ ರಹಸ್ಯದ ಆಳಕ್ಕೆ ಇಳಿದು ಅದರ ಅದ್ಭುತ ಶಕ್ತಿಯನ್ನು ಅರಿಯೋಣ. ಶ್ರೀಚಕ್ರ, ಇದನ್ನು ಶ್ರೀಯಂತ್ರ ಎಂದು ಕರೆಯಲಾಗುತ್ತದೆ. ಇದು ಸನಾತನ ಧರ್ಮದ ಅತ್ಯಂತ ಶಕ್ತಿಶಾಲಿ ಮತ್ತು ಗಹನ ಯಂತ್ರಗಳಲ್ಲಿ ಪ್ರಮುಖವಾದುದು. ಇದರ ಉಲ್ಲೇಖವು ಶ್ರೀವಿದ್ಯಾತಂತ್ರ, ಲಲಿತಾ ಸಹಸ್ರನಾಮ, ಕೌಲಕುಲತಂತ್ರ, ಸೌಂದರ್ಯ ಲಹರಿ ಮತ್ತು ಇತರ ಅನೇಕ ಆಗಮ ಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ. ಸ್ವಯಂ ಆದಿಶಕ್ತಿಯು ಮಹರ್ಷಿ ದುರ್ಗಾ ಸಪ್ತಶತಿಗೆ ಮಾರ್ಕಂಡೇಯ ಪುರಾಣದ ಭಾಗ ಕನಸಿನಲ್ಲಿ ಇದರ ರಚನೆ ಮತ್ತು ಮಹತ್ವವನ್ನು ತಿಳಿಸಿದಳು ಎಂದು ನಂಬಲಾಗಿದೆ. ಆದಿ ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಶ್ರೀಚಕ್ರದ ಮಹಿಮೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಇದು ಕೇವಲ ಲೋಹದಿಂದ ಮಾಡಿದ ಒಂದು ಚಿಹ್ನೆ ಅಲ್ಲ, ಬದಲಿಗೆ ಬ್ರಹ್ಮಾಂಡದ ಒಂದು ಸೂಕ್ಷ್ಮ ನಕ್ಷೆ. ಸೃಷ್ಟಿಯ ಉಗಮ, ಅದರ ವಿಸ್ತರಣೆ ಮತ್ತು ಪುನರ್ಮಿಲನದ ಒಂದು ಸೂಕ್ಷ್ಮ ವಿಜ್ಞಾನ. ಇದು ಶಿವಶಕ್ತಿ ತತ್ವದ ಪರಿಪೂರ್ಣ ಪ್ರತೀಕ. ಕರ್ನಾಟಕದಲ್ಲಿ ವಿಶೇಷವಾಗಿ ಶಕ್ತಿಯ ಆರಾಧನೆಗೆ ಹೆಸರುವಾಸಿಯಾದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಶ್ರೀಚಕ್ರದ ಪೂಜೆಯು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಈಗ ಇದರ ರಹಸ್ಯಮಯ ರಚನೆಯ ಬಗ್ಗೆ ತಿಳಿಯೋಣ. ಶ್ರೀಚಕ್ರವು ನವಯೋನಿ ಚಕ್ರ ಎಂದು ಕರೆಯಲ್ಪಡುತ್ತದೆ, ಏಕೆಂದರೆ ಇದು 9 ಮೂಲ ತ್ರಿಕೋನಗಳಿಂದ ಕೂಡಿದೆ. 4 ತ್ರಿಕೋನಗಳು ಮೇಲ್ಮುಖವಾಗಿರುತ್ತವೆ, ಅಂದರೆ ಊರ್ಧ್ವಮುಖಿ ತ್ರಿಕೋನಗಳು ಎಂದು ಕರೆಯಲ್ಪಡುತ್ತವೆ. ಇವು ಶಿವನ ಶಕ್ತಿಯನ್ನು, ಪುರುಷ ತತ್ವವನ್ನು ಪ್ರತಿನಿಧಿಸುತ್ತವೆ. ಎರಡನೆಯದ್ದು 5 ತ್ರಿಕೋನಗಳು ಕೆಳಮುಖವಾಗಿರುತ್ತವೆ. ಇದು ಅಧೋಮುಖಿ ತ್ರಿಕೋನಗಳಾಗಿ ಕರೆಯಲ್ಪಡುತ್ತವೆ. ಇವು ಶಕ್ತಿಯನ್ನು, ಸ್ತ್ರೀ ತತ್ವವನ್ನು ಪ್ರತಿನಿಧಿಸುತ್ತವೆ. ಈ 9 ತ್ರಿಕೋನಗಳು ಪರಸ್ಪರ ಛೇದಿಸಿದಾಗ ಒಟ್ಟು 43 ಉಪತ್ರಿಕೋನಗಳನ್ನು, ಅಂದರೆ ಸಣ್ಣ ತ್ರಿಕೋನಗಳನ್ನು ಎಂದು ರೂಪಿಸುತ್ತವೆ. ಇಡೀ ಬ್ರಹ್ಮಾಂಡದ ಶಕ್ತಿ ರಚನೆಯನ್ನು ಈ ಉಪತ್ರಿಕೋನಗಳು ಪ್ರತಿಬಿಂಬಿಸುತ್ತವೆ. ಶ್ರೀಚಕ್ರದಲ್ಲಿರುವ ಪ್ರತಿಯೊಂದು ತ್ರಿಕೋನ, ಪ್ರತಿ ರೇಖೆ, ಪ್ರತಿ ಬಿಂದುವು ನಮ್ಮ ಶರೀರದ ನಾಡಿಮಂಡಲ, ಚಕ್ರಗಳು ಮತ್ತು ಸೂಕ್ಷ್ಮ ಶರೀರದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ. ಭಾವನೋಪನಿಷತ್ ಶ್ರೀಚಕ್ರ ಮತ್ತು ಮನುಷ್ಯನ ದೇಹದ ನಡುವಿನ ಈ ಸೂಕ್ಷ್ಮ ಸಂಬಂಧವನ್ನು ವಿವರಿಸುತ್ತದೆ. ಯಂತ್ರದ ಕೇಂದ್ರದಲ್ಲಿರುವ ಬಿಂದುವು ಅತಿ ಪ್ರಮುಖವಾದುದು. ಇದು ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಬಿಂದು. ಇದು ಸೃಷ್ಟಿಯ ಮೂಲ, ಅನಂತ ಶಕ್ತಿಯ ಕೇಂದ್ರ. ಶ್ರೀಚಕ್ರದ 9 ಆವರಣಗಳು, ಅಂದರೆ ಪದರುಗಳು, ನವಚಕ್ರಗಳನ್ನು ಮತ್ತು ನವ ಅವಸ್ಥೆಗಳನ್ನು ಸೂಚಿಸುತ್ತವೆ. ಪ್ರತಿ ಆವರಣಕ್ಕೂ ಒಬ್ಬೊಬ್ಬ ಅಧಿಷ್ಠಾನ ದೇವತೆ ಮತ್ತು ವಿಶಿಷ್ಟ ಹೆಸರಿದೆ. ಉದಾಹರಣೆಗೆ ತ್ರೈಲೋಕ್ಯ ಮೋಹನ ಚಕ್ರ, ಸರ್ವಾಶಾ ಪರಿಪೂರಕ ಚಕ್ರ, ಸರ್ವ ಸೌಭಾಗ್ಯದಾಯಕ ಚಕ್ರ, ಹೀಗೆ ತುಂಬ ಹೆಸರುಗಳಲ್ಲಿ ಉಲ್ಲೇಖಿಸಿದೆ. ಈಗ ಅತಿ ಪ್ರಮುಖ ಪ್ರಶ್ನೆ ಏನೆಂದರೆ, ಶ್ರೀಚಕ್ರದ ಆರಾಧನೆಯಿಂದ ಸಂಪತ್ತು ಮತ್ತು ದೇವಿಯ ಕೃಪೆಯನ್ನು ಪಡೆಯಲು ಸಾಧ್ಯವೇ ಎಂದು. ಅದರ ಉತ್ತರ ಖಂಡಿತವಾಗಿಯೂ ಹೌದು. ಆದರೆ ಇದು ಸಾಧಕನ ಶ್ರದ್ಧೆ, ಶುದ್ಧಿ ಮತ್ತು ಸಾಧನಾ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಶ್ರೀಚಕ್ರವು ಕೇವಲ ಧನದ ದೇವತೆಯಾದ ಲಕ್ಷ್ಮಿಯ ರಾಜಸಿಕ ರೂಪಕ್ಕೆ ಮಾತ್ರ ಸೀಮಿತವಲ್ಲ. ಇದು ಶ್ರೀವಿದ್ಯಾತಂತ್ರದ ಪರಮದೇವತೆಯಾದ ಶ್ರೀ ಮಹಾತ್ರಿಪುರ ಸುಂದರಿ ಲಲಿತಾದೇವಿಗೆ ನೇರವಾಗಿ ಸಂಬಂಧಿಸಿದೆ. ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ಶ್ರೀಚಕ್ರ ರಾಜನಿಲಯ, ಅಂದರೆ ಶ್ರೀಚಕ್ರವೇ ಮನೆಯಾಗಿ ಉಳ್ಳವಳು ಎಂದು ಕರೆಯಲಾಗಿದೆ. ಲಲಿತಾದೇವಿಯು ಕೇವಲ ಸಂಪತ್ತನ್ನು ಮಾತ್ರವಲ್ಲದೆ ಜ್ಞಾನ, ವಿವೇಕ, ಸೌಂದರ್ಯ, ಬ್ರಹ್ಮಜ್ಞಾನ ಮತ್ತು ಮೋಕ್ಷವನ್ನು ಕರುಣಿಸುತ್ತಾಳೆ. ಲಕ್ಷ್ಮಿ, ಸರಸ್ವತಿ ಮತ್ತು ಕಾಳಿ ಈಕೆಯ 3 ಪ್ರಧಾನ ರೂಪಗಳು. ನೀವು ಶ್ರೀಚಕ್ರವನ್ನು ಉಪಾಸನೆ ಮಾಡಿದಾಗ
ನೀವು ಕೇವಲ ಧನವನ್ನು ಮಾತ್ರವಲ್ಲದೆ ಸಮಗ್ರ ಜೀವನದಲ್ಲಿ ಸಮತೋಲನ, ಸೌಂದರ್ಯ, ಶಾಂತಿ, ಆರೋಗ್ಯ ಮತ್ತು ಶಕ್ತಿಯನ್ನು ಆಹ್ವಾನಿಸುತ್ತೀರಿ. ಇದು ಸಂಪತ್ತಿನ ಅಂತರಂಗದ ರೂಪವಾದ ಸೌಭಾಗ್ಯವನ್ನು ಆಕರ್ಷಿಸುತ್ತದೆ. ಶ್ರೀಚಕ್ರ ಸಾಧನೆಯು ಎಲ್ಲರಿಗೂ ಅಲ್ಲ. ಇದರ ಪೂಜೆಯು ಆಗಮಶಾಸ್ತ್ರಗಳ ಪ್ರಕಾರ ಗುರುಮುಖೇನ ಮತ್ತು ದೀಕ್ಷೆಯೊಂದಿಗೆ ನಡೆಯಬೇಕು. ಇದರಲ್ಲಿ ಮಂತ್ರ ಮತ್ತು ತ್ರಿಪುರ ಸುಂದರಿ ದೇವಿಯ ಉಪಾಸನೆ ತುಂಬ ಅನಿವಾರ್ಯ. ಯಾರು ಇದನ್ನು ಮಾಡಬೇಕು? ಜೀವನದಲ್ಲಿ ಸ್ಥಿರತೆ, ಸಮತೋಲನ ಮತ್ತು ಆಂತರಿಕ ಜಾಗೃತಿಯನ್ನು ಬಯಸುವವರು. ಕೇವಲ ಭೌತಿಕ ಧನವಲ್ಲದೆ ನಿಜವಾದ ಲಕ್ಷ್ಮಿಯಾದ ಜ್ಞಾನ, ವಿವೇಕ ಮತ್ತು ಸೌಂದರ್ಯವನ್ನು ಬಯಸುವವರು. ಆಧ್ಯಾತ್ಮಿಕ ಪಯಣದಲ್ಲಿ ಪ್ರಗತಿ ಸಾಧಿಸಲು ಇಚ್ಛಿಸುವವರು. ಯಾರು ಇದನ್ನು ಮಾಡಬಾರದು ಅಥವಾ ಎಚ್ಚರಿಕೆಯಿಂದ ಇರಬೇಕು? ದೀಕ್ಷೆ ಇಲ್ಲದೆ ಕೇವಲ ಲೌಕಿಕ ಆಸೆಗಳಿಗಾಗಿ ಸಾಧನೆ ಮಾಡಲು ಬಯಸುವವರು. ಅಂತಹವರಿಗೆ ಈ ಯಂತ್ರವು ವಿರುದ್ಧ ಪರಿಣಾಮವನ್ನು ಬೀರಬಹುದು. ಎಚ್ಚರಿಕೆ ಇರಲಿ. ಕೇವಲ ಕುತೂಹಲಕ್ಕಾಗಿ ಅಥವಾ ಶಕ್ತಿಯ ದುರುಪಯೋಗಕ್ಕಾಗಿ ಇದನ್ನು ಬಳಸಬಾರದು. ಸಾಧನಾ ಕ್ರಮವನ್ನು ತಿಳಿಯೋಣ. ಸ್ಥಾಪನೆಯನ್ನು ಹೇಗೆ ಮಾಡುವುದು? ಪವಿತ್ರವಾದ, ಶುದ್ಧವಾದ ಸ್ಥಳದಲ್ಲಿ, ಪೂಜಾ ಕೋಣೆಯಲ್ಲಿ ತಾಮ್ರ, ಬೆಳ್ಳಿ ಅಥವಾ ಚಿನ್ನದ ಮೇಲೆ ಕೆತ್ತಿದ ಶ್ರೀಚಕ್ರವನ್ನು ಸ್ಥಾಪಿಸಬೇಕು. ಇದರ ಪೂಜೆಯನ್ನು ಹೇಗೆ ಮಾಡಬೇಕು? ನಿಯಮಿತವಾಗಿ ಕುಂಕುಮಾರ್ಚನೆ, ಜಲಾಭಿಷೇಕ ಮತ್ತು ಪುಷ್ಪಾರ್ಚನೆ ಮಾಡುವುದು. ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಅಷ್ಟೋತ್ತರ ಪಠಣೆ ಅತ್ಯಂತ ಶ್ರೇಷ್ಠವಾದದ್ದು. ಮಂತ್ರ ಜಪ ಮಾಡುವುದು. ಗುರು ಉಪದೇಶದೊಂದಿಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಂ ಓಂ ಹ್ರೀಂ ಶ್ರೀಂ ಕ ಎ ಈಲ ಹ್ರೀಂ ಹಸಕ ಹಲ ಹ್ರೀಂ ಸಕಲ ಹ್ರೀಂ ಸೌಂ ಐಂ ಕ್ಲೀಂ ಹ್ರೀಂ ಶ್ರೀಂ ಎಂಬ ಶ್ರೀವಿದ್ಯಾ ಪಂಚದಶಿ ಮಂತ್ರವನ್ನು ಜಪಿಸುವುದು. ಎಚ್ಚರಿಕೆ ಇರಲಿ. ಈ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾದ ಕಾರಣ ಇದನ್ನು ಕೇವಲ ಮಾಹಿತಿಗಾಗಿ ನೀಡಲಾಗಿದೆ. ಸಾಧನೆಗಾಗಿ ಗುರುಗಳ ದೀಕ್ಷೆ ಮತ್ತು ಮಾರ್ಗದರ್ಶನ ಪಡೆಯುವುದು ಕಡ್ಡಾಯ. ಶ್ರೀಚಕ್ರದ ಕೇಂದ್ರ ಬಿಂದುವಿನ ಮೇಲೆ ಧ್ಯಾನ ಮಾಡುವುದು. ಶ್ರೀಚಕ್ರದ ಜ್ಯಾಮಿತಿ ಅತ್ಯಂತ ಸಂಕೀರ್ಣವಾಗಿದ್ದು ಗಣಿತಶಾಸ್ತ್ರೀಯ ದೃಷ್ಟಿಯಿಂದ ಪರಿಪೂರ್ಣವಾಗಿದೆ. ಇದರ ತ್ರಿಕೋಣಗಳು ಒಂದಕ್ಕೊಂದು ಕವಲೊಡೆಯುವ ರೀತಿ ಇಂದಿಗೂ ಅನೇಕ ವಿಜ್ಞಾನಗಳಿಗೆ ಅಚ್ಚರಿ ತಂದಿದೆ. ಇದು ಸೀಕ್ರೆಟ್ ಜ್ಯಾಮಿತಿಯ ಅತ್ಯಂತ ಪರಿಪೂರ್ಣ ರೂಪ ಎಂದು ಪರಿಗಣಿಸಲ್ಪಟ್ಟಿದೆ. ಡಾಕ್ಟರ್ ಪ್ಯಾಟ್ರಿಕ್ ಪ್ಲಾನ್ಗನ್ ನಂತಹ ವಿಜ್ಞಾನಿಗಳು ಶ್ರೀಚಕ್ರದ ಮೇಲೆ ಏಕಾಗ್ರತೆ ಮಾಡಿ ಧ್ಯಾನ ಮಾಡುವುದರಿಂದ ಮೆದುಳಿನ ಅಲೆಗಳು ಶಾಂತವಾಗುತ್ತವೆ ಎಂದು ವೈಜ್ಞಾನಿಕವಾಗಿ ಸಾಬೀತುಪಡಿಸಿದ್ದಾರೆ. ಇದು ಕೇವಲ ಆಧ್ಯಾತ್ಮಿಕ ಸಂಕೇತವಲ್ಲ, ಬದಲಿಗೆ ಸಾಮರಸ್ಯದ ಶಕ್ತಿ ಪ್ರವಾಹವನ್ನು ಸೃಷ್ಟಿಸುವ ಒಂದು ಸಾಧನವಾಗಿದೆ. ವಾಸ್ತುಶಾಸ್ತ್ರದಲ್ಲಿಯೂ ಶ್ರೀಯಂತ್ರವನ್ನು ಯಾವುದೇ ಭವನ ಅಥವಾ ಸ್ಥಳದ ಶಕ್ತಿಯನ್ನು ಧನಾತ್ಮಕಗೊಳಿಸಲು ಮತ್ತು ಕಂಪನಗಳನ್ನು ಹೆಚ್ಚಿಸಲು ಪ್ರಬಲ ಮಾಧ್ಯಮವೆಂದು ಪರಿಗಣಿಸಲಾಗಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ವಿಘ್ನಗಳು ಎದುರಾಗುತ್ತಿದ್ದರೆ, ಸಂಪತ್ತು ಬರುತ್ತಿದ್ದರೂ ಸ್ಥಿರವಾಗಿ ನೆಲೆಸದೆ ಹೋಗುತ್ತಿದ್ದರೆ, ಬಹುಶಃ ಶ್ರೀಚಕ್ರದ ರಹಸ್ಯವನ್ನು ಅರಿಯುವ ಸಮಯ ಬಂದಿದೆ ಎಂದು ತಿಳಿಯಬೇಕು. ಇದು ಕೇವಲ ಒಂದು ಸಾಧನವಲ್ಲ, ಒಂದು ದಿವ್ಯ ದ್ವಾರ. ಈ ದ್ವಾರದ ಮೂಲಕ ಮಹಾತ್ರಿಪುರ ಸುಂದರಿಯು ನಿಮ್ಮ ಜೀವನದಲ್ಲಿ ಸ್ಥಿರತೆ, ಸಮತೋಲನ, ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಚಕ್ರವು ಕೇವಲ ಒಂದು ಚಿಹ್ನೆ ಅಲ್ಲ, ಅದು ಜೀವಂತ ಶಕ್ತಿ. ಇದು ನಮ್ಮೊಳಗಿರುವ ಮತ್ತು ಬ್ರಹ್ಮಾಂಡದಲ್ಲಿರುವ ದಿವ್ಯ ಶಕ್ತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸುವ ಒಂದು ಸೇತುವೆ. ಇದನ್ನು ಅರಿತು ಶ್ರದ್ಧೆಯಿಂದ ಗುರುಮುಖೇನ ಪೂಜಿಸುವುದರಿಂದ ಜೀವನದಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಶ್ರೀಚಕ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಅಥವಾ ಅನುಭವಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಅದ್ಭುತ ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ರಹಸ್ಯ ವೇದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಜೈ ಮಾತಾ ಶ್ರೀ ಮಹಾ ತ್ರಿಪುರ ಸುಂದರಿ.